ಗಾಯ್ಸ್, ನಾನು ನಿಮಗೆ ಹೇಳಿದ್ನಲ್ಲ ಪಾರ್ಟ್ 2 ಮಾಡಿ ನಾವೆಲ್ಲಿಗೆ ಹೋದ್ವಿ ಅಂತ ಹೇಳ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ. ನಾವಿಲ್ಲಿ ಬಂದುಬಿಟ್ಟು ಹಳೇಬೀಡು ಹತ್ರ ಒಂದು ಕೆರೆ ಇದೆ, ಅದರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ಅಲ್ಲಿ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಬರ್ತಾ ಇದ್ದೀವಿ ನಾವು ಇವಾಗ ಕೆರೆ ಹತ್ರ. ಇಲ್ಲಿ ಸಂತೆನೂ ಕೂಡ ಇತ್ತು ಅಂತ ಅನಿಸುತ್ತೆ, ಅಲ್ಲಿ ಸಂತೆ ಕೂಡ ಮಾಡ್ಕೊಂಡು ಜನಗಳು ಬರ್ತಾಯಿದ್ರು. ನಾನು ಸಂತೆ ಒಳಗೆಲ್ಲ ಹೋಗೋಕ್ಕೆ ಹೋಗಲಿಲ್ಲ, ಯಾಕೆ ಅಂತಂದರೆ ಅಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ನಾವಿಲ್ಲೇ ಕೆರೆ ಹತ್ರ ಬೋಟಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ವಿ. ಯೋಗಿ ಮಾಲೆ ಹಾಕಿದಾಗ ಇಲ್ಲಿ ಬಂದಿದ್ರಂತೆ, ಹಾಗಾಗಿ ನನಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದರು. ಮತ್ತು ಏನು ಗೊತ್ತಾ, ನಾನು ಇದೇ ಫಸ್ಟ್ ಟೈಮ್ ಕೆರೆ ಒಳಗೆ ಬೋಟಲ್ಲಿ ಹೋಗ್ತಾ ಇರೋದು. ಹಾಗಾಗಿ ತುಂಬಾ ಭಯ ಇದೆ. ಹಾಗೆ ಯಾವ ಥರ ಇರುತ್ತೆ ಫೀಲ್ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಬನ್ನಿ ಹೋಗೋಣ. ಅಲ್ಲಿ ನಿಲ್ಸೋಕ್ಕೆ ಎಲ್ಲೂ ಜಾಗ ಇರಲಿಲ್ಲ, ಹಾಗಾಗಿ ಈ ಕಡೆ ಎಲ್ಲಾದರೂ ಪಾರ್ಕಿಂಗ್ ಇದೆಯಾ ಅಂತೇಳಿ ಬಂದ್ವಿ. ಪಾರ್ಕಿಂಗ್ ಸಿಕ್ತು. ನೋಡಿ, ಬಂದ್ವಿ ನಾವಿವಾಗ ಇಲ್ಲಿಗೆ. ತುಂಬಾ ಚೆನ್ನಾಗಿದೆ, ಮತ್ತು ಭಯನೂ ಕೂಡ ಆಗ್ತಾಯಿತ್ತು ನನಗೆ. ಅದನ್ನು ನೋಡ್ತಿದ್ರೆ ಇನ್ನೂ ತುಂಬ ಉದ್ದ ಇದೆ. ಅಂದರೆ ಬೋಟಲ್ಲಿ ಹೋಗ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಏನು ಗೊತ್ತಾ, ಇಲ್ಲಿ ಒಂದು 6 ಜನ ಮತ್ತು ಇಲ್ಲ 12 ಜನ ಅಂತೆ ಅದರಲ್ಲಿ ಹೋಗೋದು. ಇಬ್ಬರೇ ಹೋಗೋದಾದರೆ ಅಮೌಂಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಯೋಗಿ ಮಾತಾಡ್ತಾಯಿದ್ರು, ಇಲ್ಲ ನಾವಿಬ್ಬರೇ ಹೋಗೋದು, ಬೇರೆ ಜೊತೆ ಹೋಗಲ್ಲ, ದುಡ್ಡು ಅಮೌಂಟ್ ಎಷ್ಟಾಗುತ್ತೆ ಹೇಳಿ ಅಂತ ಅಂತಿದ್ರು. ಇಬ್ಬರೇ ಆದರೆ 500 ಆಗುತ್ತೆ, ಒಂದು 6-7 ಜನ ಆದರೆ 200 ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಯೋಗಿ ಸರಿ ಆಯಿತು ನಾವಿಬ್ಬರೇ ಹೋಗ್ತೀವಿ ಅಂತ ಹೇಳಿ ಮಾತಾಡಿದರು. ಅದಕ್ಕೆ ಅವರು ಕೂಡ ಸರಿ ಆಯಿತು ಅಂತ ಅಂದರು. ನೋಡಿ, ಬೋಟಿಂದ ಜನ ಬಂದಮೇಲೆ ನಾನು ಯೋಗಿನೂ ಕೂಡ ಕೂತ್ಕೊಂಡ್ವಿ. ಆಮೇಲೆ ನಾವಿಬ್ಬರು ಕೂತ್ಕೊಂಡಿದ್ವಿ ಅದಕ್ಕೆ ಅವರು ಇಬ್ಬರೇ ಅಲ್ಲ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಳ್ಳಿ ಅಂತ ಅಂದರು. ನನಗಂತೂ ತುಂಬಾ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಯೋಗಿನೂ ಆ ಕಡೆ ಕೂತ್ಕೊಂಡ್ರು. ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹೇಳ್ಬೇಕಂದ್ರೆ ಭಯ ಅಂತ ಏನೂ ಅನ್ನಿಸ್ಲೇ ಇಲ್ಲ. ಯಾಕೆ ಅಂತಂದರೆ ನಾವು ಕಾರಲ್ಲಿ ಕೂತಿರ್ತೀವಲ್ಲ, ಸುಮ್ಮನೆ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಅಂದರೆ ಬರ್ತಾ ಬರ್ತಾ ಮಧ್ಯದಲ್ಲಿ ಬಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಅಂದರೆ ಅಷ್ಟು ಆ ಥರ ಅಂತ ಅನ್ನಿಸ್ತಿಲ್ಲ, ಯಾವುದೋ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಹೈವೇಲಿ ಅಂತ ಫೀಲ್ ಆಗ್ತಾಯಿತ್ತು ನನಗೆ. ಅಷ್ಟೊಂದೆಲ್ಲ ಭಯ ಆಗಲಿಲ್ಲ. ಅವರು ಕೂಡ ಏನಾಗಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಮಧ್ಯದಲ್ಲಿ ಬಂದ ತಕ್ಷಣವೇ ಸ್ವಲ್ಪ ಭಯ ಆಗೋದು. ಆಮೇಲೆ ಯೋಗಿನೂ ವಿಡಿಯೋ ಮಾಡ್ತಾಯಿದ್ರು. ನೋಡಿ, ನಾವು ಫುಲ್ಲು ಒಂದು ರೌಂಡ್ ಹೋಗಿ ಬಂದ್ವಿ. ಮತ್ತು ಏನು ಗೊತ್ತಾ, ಫುಲ್ ಎಂಡಿಂಗ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಈ ಕಡೆ ಕರೆಕ್ಟ್ ಆಗಬೇಕಾದ್ರೆ ಅಂತೂ ನನಗಂತೂ ಸಖತ್ತು ಭಯ ಆಯಿತು. ಯಾಕೆ ಅಂತಂದರೆ ಅದು ಸ್ವಲ್ಪ ಬೀಳುತ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ತುಂಬಾ ಭಯ ಆಯಿತು. ನೋಡಿ, ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಅಷ್ಟೊಂದೆಲ್ಲ ಏನಂತ ಅನ್ನಿಸ್ಲಿಲ್ಲ. ಹಾಗೆ ಮತ್ತು ಹೆಂಗೆ ಗೊತ್ತಾ, ನಾವು ಇಬ್ಬರೇ ಬಂದ್ವಲ್ಲ, ಹಾಗಾಗಿ ನಮ್ಮ ಜೊತೆನೇ ಬರೋಕೆ ಅಂತೇಳಿ ಒಂದು 8-10 ಹುಡುಗಿಯರು ಅಲ್ಲೇ ಇದ್ದರು. ಆಮೇಲೆ ಈಗಲೂ ಕೂಡ ಸುಮಾರು ತುಂಬ ಜನ ಬಂದಿದ್ದಾರೆ. ಹಾಗಾಗಿ ನಾವು ಬೇಗ ಕರ್ಕೊಂಡೋಗಿ ಬೇಗ ಬಂದರು. ನನಗಂತೂ ತುಂಬಾ ಇಷ್ಟ ಆಯಿತು. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಹೋಗಿದ್ದು ನಾನು ಬೋಟಲ್ಲಿ. ಯೋಗಿ ಅಂತೂ ಮುಂದೆ ಹೋಗೋ ಫೋಟೋ ಇಲ್ಲಿ ತೆಗಿ ಅಂತೆಲ್ಲ ತೆಗೆಸ್ಕೊಳ್ತಾ ಇದ್ರು. ನೋಡಿ ಬಂದ್ವಿ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಕೂಡ ಒಂದು ಸಲ ಇಲ್ಲಿಗೆ ಬನ್ನಿ. ಇವಾಗ ಬನ್ನಿ ಹೋಗೋಣ. ನೋಡಿ, ನಾವು ಕೂಡ ಒಂದು ರೆಸಾರ್ಟಿಗೆ ಬಂದ್ವಿ. ಈ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಯಾವ ರೆಸಾರ್ಟು ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಹಾಗೆ ಅವರು ಬಂದು ಕೇಳಿದ್ರು ಏನು ಬೇಕು ಅಂತ. ಆವಾಗ ನಾನು ಗೋಬಿ ಮತ್ತು ಲೆಮನ್ ಜ್ಯೂಸನ್ನ ಆರ್ಡ್ರ್ ಮಾಡಿದ್ವಿ. ನೂಡಲ್ಸ್ ಎಲ್ಲ ಇತ್ತು, ಅದೆಲ್ಲ ಬೇಡ ಅಂತ ಹೇಳಿ ನಾವು ಅಷ್ಟನ್ನು ಆರ್ಡ್ರ್ ಮಾಡಿದ್ವಿ.
ನೋಡಿ ಗೋಬಿ ಹೇಳಿದ್ವಲ್ಲ, ಗೋಬಿ ಬಂತು. ನಾವು ಅಂದರೆ ಒಂದೇ ಪ್ಲೇಟ್ ಇದು ಹೇಳಿದ್ವಿ, ಒಂದೇ ಪ್ಲೇಟಲ್ಲಿ ಇಬ್ಬರು ಶೇರ್ ಮಾಡ್ತೀವಿ ಅಂತ. ಸೂಪರಾಗಿ ಒಳ್ಳೆ ಘಮ ಘಮ ಅಂತಿತ್ತು. ರೋಸ್ಟು ಕೂಡ ಸಖತ್ತಾಗಿ ಮಾಡಿದರು. ಆಮೇಲೆ ಏನು ಗೊತ್ತಾ, ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ಸು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದ್ದೀವಿ. ಸ್ವಲ್ಪ ವೀಡಿಯೋನೂ ಕೂಡ ಮಬ್ಬಾಗಿದೆ. ನಾನು ಸ್ವಲ್ಪ ಟೊಮೊಟೊ ಸಾಸ್ ಮತ್ತು ಸ್ವಲ್ಪ ಖಾರದ ಇದನ್ನು ಹಾಕ್ಕೊಂಡು ತಿಂತೀವಿ. ಟೇಸ್ಟ್ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಫೋನ್ ಸ್ವಿಚ್ ಆಫ್ ಆಗಿದೆ, ಸ್ಕ್ಯಾನರ್ ಪೇಮೆಂಟ್ ಅದು. ನೋಡಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಜ್ಯೂಸು ಕೂಡ ಸಖತ್ತಾಗಿತ್ತು, ಲೆಮನ್ ಜ್ಯೂಸು. ಆಮೇಲೆ ಯೋಗಿ ಫೋನು ಸ್ವಿಚ್ ಆಫ್ ಆಗಂಗಿತ್ತು, ಹಾಗಾಗಿ ಅವ್ರು ಆಗ್ಲೇ ಬಿಲ್ಲು ಪೇ ಮಾಡಿದರು. ಬಿಲ್ ಬಂದುಬಿಟ್ಟು 200 ಆಯಿತು. ಇವಾಗ ನೋಡಿ ಹೋಮ್ ಸ್ಟೇ ಹೊರಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಕೂಡ ಬೇಲೂರು ಹಳೇಬೀಡು ಹತ್ರ ಬಂದರೆ ಈ ರೆಸಾರ್ಟ್ಗೆ ವಿಸಿಟ್ ಮಾಡೋಗಿ. ನನಗಂತೂ ಈ ರೆಸಾರ್ಟ್ ಅಂತೂ ತುಂಬಾ ಇಷ್ಟ ಆಯಿತು. ಹೋದ ವರ್ಷ ಅಲ್ಲ, ಈ 2 ವರ್ಷದ ಹಿಂದೆ ದರ್ಶನ್ ಸರ್ ಕೂಡ ಇಲ್ಲಿಗೆ ಬಂದಿದ್ದರು. ಈ ಹೋಮ್ ಸ್ಟೇಲೇ ಒಂದು ಬಂದು ಉಳ್ಕೊಂಡಿದ್ರಂತೆ. ನೋಡಿ ನಾವು ಕೂಡ ಹೊರಟ್ವಿ ಇವಾಗ. ಈ ರೆಸಲ್ಟ್ ಯಾವ ನೇಮು ಅಂತ ನಾನು ನಿಮಗೆ ಇವಾಗ ರಿವೀಲ್ ಮಾಡ್ತೀನಿ ನೋಡಿ. ಅಲ್ಲೇ ಬೋರ್ಡ್ ಕೂಡ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಹೋಟೆಲ್ ನೇಮ್ ಯಾವುದು ಅಂತ. ಹೌದು, ಹೋಟೆಲ್ ನೇಮ್ ಬಂದುಬಿಟ್ಟು ಮಯೂರ ಯಗಚಿ ಹೋಟೆಲ್ ಅಂತ. ನೀವು ಕೂಡ ಯಾರಾದರೂ ಇಲ್ಲಿ ಕಡೆ ಹಳೇಬೀಡು ಮತ್ತು ಬೇಲೂರು ಹತ್ರ ಬಂದರೆ ಈ ಹೋಟೆಲ್ಗೆ ವಿಸಿಟ್ ಕೊಟ್ಟು ಹೋಗಿ. ಯಾಕೆಂತಂದರೆ ತುಂಬಾ ಚೆನ್ನಾಗಿದೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಹೋಗೋಕ್ಕೂ ಮುಂಚೆ ನಾನು ಧನ್ವೀರನ್ನ ಯಾಕೆ ಕರ್ಕೊಬಂದಿರಲಿಲ್ಲ ಅಂತ ಹೇಳ್ತೀನಿ. ಧನ್ವೀರು ಬೆಳಗ್ಗೆಯಲ್ಲೇ ತಮ್ಮ ಬಂದು ಧನ್ವೀರನ್ನ ಕರ್ಕೊಂಡು ಹೋಗಿದ್ದ. ಆಮೇಲೆ ಯೋಗಿನೂ ಮಧ್ಯಾಹ್ನ ಬಂದು ಸಡನ್ನಾಗಿ ಹೇಳಿದ್ದು ಪುಷ್ಪಗಿರಿ ಹೋಗೋಣ ಹೊರಡು ಅಂತ. ಹಾಗಾಗಿ ಧನ್ವೀರ್ ಅಲ್ಲಿ ಮಲಗಿದ್ನಂತೆ, ಮತ್ತು ಮಲಗಿದ್ದವನು ಎಬ್ಬಿಸೋಕ್ಕಾಗಲ್ಲ. ಎದ್ದರೆ ಅರ್ಧಬರ್ಧ ನಿದ್ದೆ ಆದರೆ ಅವ್ನು ತುಂಬಾ ಅಳ್ತಾನೆ ಅಂತ ಯೋಗಿ ನಾನು ಇಬ್ಬರೇ ಹೋದ್ವಿ. ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಧನ್ವೀರನ್ನ ಕರ್ಕೊಂಡು ಆಮೇಲೆ ಇಲ್ಲಿ ಬರ್ತೀವಿ ಇವಾಗ. ಬನ್ನಿ ಇವಾಗ ಹೋಗೋಣ. ನೋಡಿ ಗಾಯ್ಸ್, ನಾವು ನಮ್ಮ ಊರಿಗೆ ಬಂದ್ವಿ. ಏನು ಗೊತ್ತಾ, ನಾವು ಹುಣ್ಣಿಮೆ ಪೂಜೆ ಇತ್ತಲ್ಲ ಅವಾಗ ಬಂದಿದ್ದು. ಆವಾಗ ಇಲ್ಲೆಲ್ಲ ತುಂಬ ಜನ ಇದ್ದರು. ಹಾಗಾಗಿ ನಾನು ನಿಮಗೆ ಫುಲ್ ತೋರ್ಸೋಕ್ಕಾಗಲಿ. ನಾವು ಬರ್ತೀವಲ್ಲ, ಬಂದ ತಕ್ಷಣವೇ ನಮಗಿಲ್ಲಿ ಕೆರೆ ಸಿಗುತ್ತೆ ನಮ್ಮೂರದ್ದು. ಇಲ್ಲೇ ಏನೇ ಫಂಕ್ಷನ್ ಆದ್ರೂ ಅಷ್ಟೇ ನಾವು ಇಲ್ಲಿಂದನೇ ಗಂಗೆ ತಗೊಂಡು ಹೋಗೋದು. ಹೊಸ ಮನೆ ಓಪನ್ ಆಗಿರ್ಬೋದು, ಆಮೇಲೆ ಹುಡುಗಿಯವರು ಮೆಚರ್ಡ್ ಆಗಿರ್ತಾರಲ್ಲ ಅದು ಆಗಿರ್ಬೋದು, ಏನೇ ಒಂದು ಫಂಕ್ಷನ್ ಆದ್ರೂ ಕೂಡ ಇದೇ ಕೆರೆಯಿಂದ ನಾವು ಗಂಗೆ ತಗೊಂಡು ಹೋಗೋದು. ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು.
ಮತ್ತು ಹೆಂಗೆ ಗೊತ್ತಾ, ಇವಾಗ ಧನ್ವೀರನ್ನ ಕರ್ಕೊಂಡು ಹೊರಡ್ತೀವಿ. ಹೋಗೋದಾಗುತ್ತೋ ಉಳ್ಕೊಳ್ಳೋದಾಗುತ್ತೋ ಗೊತ್ತಿಲ್ಲ. ಸಂಜೆ ಬೇರೆ ಆಗ್ತಾ ಬಂತು, ಹಾಗಾಗಿ ಅಪ್ಪಾಜಿಯವ್ರು ಕಳಿಸೋಲ್ಲ. ನೋಡಿ, ಸೂರ್ಯ ಕೂಡ ಮುಳುಗೋ ಟೈಮ್ ಆಗ್ತಾಯಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಧನ್ವೀರು ನಾವು ಹೋದ ತಕ್ಷಣ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.